ಸ್ನೇಹಿತರೆ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಯಾರಂತ ನೋಡ್ಕೊಂಡ್ ಬಂದ್ಬಿಡೋಣ್ರಿ. ಇವತ್ತಿನ ಕಮೆಂಟ್ ವಿನ್ನರ್ ಬಂದು ವಿಡಿಯೋ ಮ್ಯಾಗ ಸ್ಕ್ರೀನ್ಶಾಟ್ ಹಾಕಿಲ್ಲ ಅವ್ರು ನೋಡಿ. ಅವ್ರು ಫಸ್ಟ್ ಕಮೆಂಟ್ ವಿನ್ನರ್ ಅಲ್ಲ, ಫಸ್ಟ್ ಕಮೆಂಟ್ ವಿನ್ನರ್ ಬೇರೆ ಅದಾರ. ಅವ್ರದ್ದು ಚಾನಲ್ ಇಲ್ಲ ಸ್ನೇಹಿತರೆ. ಪಟ್ಟ ವಿಡಿಯೋ ಹಾಕೋಣ ಚಾನಲ್ ಎಲ್ಲರೂ ಮತ್ತು ಪ್ರಮೋಷನ್ ಮಾಡಿಕೊಟ್ಟವರು ಕಮೆಂಟ್ ಹಾಕಿದ್ರು. ಅವರೆಲ್ಲ ಪ್ರಮೋಷನ್ ಮಾಡಿಕೊಟ್ಟವ್ರದ್ದು ಚಾನಲ್ ಅವ್ರದ್ದು ಎಲ್ಲರದ್ದು ತೆಗೆದು ಕಮೆಂಟ್ ಫಸ್ಟ್ ವಿನ್ನರ್ ಆದರು. ಹಂಗಂದ್ರೆ ಚಾನಲ್ ಇದ್ದವ್ರದ್ದು ಎಲ್ಲರದ್ದು ಮಾಡಿಕೊಟ್ಟಿನಿ. ಅವರು ಕಮೆಂಟ್ ಹಾಕಿದ್ರು, ಆದರೆ ಇವರು ಅಲ್ಲ. ಅವ್ರದ್ದು ಪ್ರಮೋಷನ್ ಮಾಡಿಕೊಟ್ಟಿದ್ನಲ್ಲ, ಇವ್ರದ್ದು ಪಾಪ ನೋಡ್ತಿರ್ತಾರೆ ವಿಡಿಯೋ ನೋಡ್ಕೇರಿ ಕಮೆಂಟ್ ಹಾಕ್ತಿರ್ತಾರೆ ಡೈಲಿ. ಇವ್ರದ್ದು ಒಂದಷ್ಟು ಪ್ರಮೋಷನ್ ಮಾಡಿಕೊಟ್ರಾತು. ಯಾಕೆ ಮಾಡಿದವ್ರ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಮಾಡೋರು ಹೊಸಬ್ರು ಬರ್ತಿರ್ತಾರಲ್ಲ, ಎಲ್ಲರದ್ದು ಪ್ರಮೋಷನ್ ಮಾಡಿಕೊಡ್ಬೇಕು. ಎಲ್ಲರದ್ದು ಇದು ಓಡಬೇಕು, ಎಲ್ಲರೂ ಬೆಳಿಬೇಕು, ನಾವು ಬೆಳಿಬೇಕು, ನಮ್ಮ ಸುತ್ತಮುತ್ತ ಎಲ್ಲರೂ ಬೆಳಿಬೇಕು ಅನ್ನೋ ಒಂದೇ ಆಸೆ ಸ್ನೇಹಿತರೆ. ಅದಕ್ಕೆ ಎಲ್ಲನೂ ನೋಡ್ಕೇರಿ ಇದು ಮಾಡಿ ಇವ್ರದ್ದು ಕಮೆಂಟ್ ವಿನ್ನರ್ ಮಾಡಿ ನೋಡಿ. ಇವತ್ತು ಇವ್ರು ಯಾರು ಫಸ್ಟ್ ಕಮೆಂಟ್ ವಿನ್ನರ್ ಅಲ್ಲ, ಚಾನಲ್ ಎಲ್ಲರೂ ಫಸ್ಟ್ ಕಮೆಂಟ್ ವಿನ್ನರ್ ಅದಾರ. ಮತ್ತು ಚಾನಲ್ ಇಲ್ಲರವ್ರು ಫಸ್ಟ್ ಕಮೆಂಟ್ ವಿನ್ನರು, ಮತ್ತು ಚಾನಲ್ ಇದ್ದವ್ರು ಕಮೆಂಟ್ ಇವ್ರಕ್ಕಿಂತ ಮೊದಲೇ ಹಾಕ್ಯಾರ. ಅಕ್ಕ ನಾನು ಹಾಕಿದ್ದೆ ಅವ್ರಕ್ಕಿಂತ ಮೊದಲ, ಮತ್ತು ಇವ್ರು ಪ್ರಮೋಷನ್ ಮಾಡ್ಯಾವಣ ಅಂತ ಅನ್ಕೋಬೇಡಿ. ಅವು ನಿಮ್ದೆಲ್ಲ ಪ್ರಮೋಷನ್ ಮಾಡಿದ್ದು ಎಲ್ಲ ಆಯ್ಕೆ ಮಾಡಿ ತೆಗೆದು ಇವ್ರು ಪ್ರಮೋಷನ್ ಮಾಡಿದ್ದಿಲ್ಲ, ಇವ್ರು ಬಂತು ಫಸ್ಟ್ ಕಮೆಂಟ್ ವಿನ್ನರ್ ಇವ್ರು ಸ್ನೇಹಿತರೆ. ಇದು ಒಂದೇನೋ ನನ್ನ ಕಡೆ ಅಂತ ಸಹ ನೆನಪು. ಇವಾಗ ನಿಮ್ಮ ಪ್ರಮೋಷನ್ ಫಸ್ಟ್ ನಿಮ್ಮ ಕಮೆಂಟ್ ಮಾಡಿದ್ರೆ ಪ್ರಮೋಷನ್ ಮಾಡಬೇಕಾಗಿತ್ತು. ನಿಮ್ಮೆಲ್ಲ ಪ್ರಮೋಷನ್ ಮಾಡಿಕೊಟ್ಟಿನಿ ವಿಡಿಯೋ ಇವ್ರು ಮಾಡೀನಿ. ಮತ್ತು ನಾಳೆಗೆ ಯಾರು ಇದೇ ಥರ ಫಸ್ಟ್ ಕಮೆಂಟ್ ವಿನ್ನರ್ ಆಗ್ತೀರಿ ನೋಡಿ, ಅವ್ರು ಪ್ರಮೋಷನ್ ಮಾಡಿಕೊಡ್ತೀನಿ. ಮತ್ತು ಒಂದು 15 ತಿಂಗಳು ಒಪ್ಪತ್ತೋಲ್ರಿ ನೀವೇ ಫಸ್ಟ್ ಕಮೆಂಟ್ ಹಾಕಿದ್ರು ನಿಮ್ಮನ್ನು ಮತ್ತೆ ಒಳ್ಳೆ ರಿನ್ವಾಲ್ವ್ ಮಾಡ್ತೀನಿ ರೀ. ಪ್ರಮೋಷನ್ ಇಲ್ಲನಲ್ಲ ಇವಾಗ ಅಂದನ ಮತ್ತು ಮಾನ್ಯರ ಮಾಡ್ಯಾರ, ಮತ್ತು ಇವ್ರದೇ ಮಾಡ್ತಾಳೆ, ಇವರೇ ಇದು ಮಾಡ್ತಾಳೆ ಅಂತ ಅನಿಸ್ಬೋದು. ಅದಕ್ಕೆ ಒಂದು ಹೋಲ್ರಿ ಅನಿಸ್ತಾ ಬಾದ್ರೆ ಗ್ಯಾಪ್ ಆಗಬೇಕು. ಯಾಕಂದ್ರೆ ಎಲ್ಲರದ್ದು ಚಾನಲ್ಗಳು ಗ್ರೋತ್ ಆಗಬೇಕಲ್ಲ, ಗ್ಯಾಪ್ ಆಗಬೇಕು ನಡ್ಬರ್ಕ. ಎಲ್ಲರದ್ದು ಪ್ರಮೋಷನ್ ಮಾಡ್ಕೊಡೋಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಏನು ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ ನೀವು. ಇವಾಗ ಇವ್ರದ್ದು ಚಾನಲ್ ಬರೋ ವಿಡಿಯೋಕ್ಕೆ ಅಪ್ಪು ಅಂತ ಐತೆ ನೋಡಿ, ಹೋಗಿ ಫುಲ್ ಸಪೋರ್ಟ್ ಮಾಡಿ ವಿಡಿಯೋ ಫುಲ್ ನೋಡಿ. ಪಾಪ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತಾರೆ ಅವರು, ಅವರಿಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ನಮಗಾದ್ರೂ ಪ್ರತಿಯೊಂದು ಕಮೆಂಟ್ ಬರ್ತಾ ಇರ್ತಾವೆ ಇವರು. ಮತ್ತು ಬೇರೆದವ್ರಿಗಾರು ಕಮೆಂಟ್ ಹಾಕ್ತಾ ಇರ್ತಾರೆ. ಎಲ್ಲಿ ನಾವು ವಿಡಿಯೋ ನೋಡ್ತಿರ್ತೀವಿ ಅಲ್ಲಿ ಕಮೆಂಟ್ ಇದ್ದೇ ಇರ್ತಾವೆ. ಖುಷಿ ಆಗುತ್ತೆ ಪಾಪ, ಅವ್ರಿಗೂ ಒಂದು ಸ್ವಲ್ಪ ಸಪೋರ್ಟ್ ಸಿಗಲಂತ ಇವ್ರದ್ದು ಕಮೆಂಟ್ ಬಂತು. ಅದಕ್ಕೆ ಪ್ರಮೋಷನ್ ಮಾಡಿಕೊಟ್ಟಿನಿ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಅದೇ ಥರ ನಿಮ್ಮ ಪ್ರಮೋಷನ್ ಮಾಡ್ಬೇಕಂದ್ರೆ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನಗೂ ಕೂಡ ಒಂದು ಲೈಕ್ ಕೊಡೋ ಮಾತ್ರ ಮರಿಬೇಡಿ. ಫುಲ್ ವ್ಯೂಸ್ ಕಮ್ಮಿ ಆಗ್ಯಾವು. ವ್ಯೂಸ್ ಅನ್ನೋಕ್ಕೇನ್ರಿ ಫುಲ್ ಡೌನಿ ಬಂದೈತಿ ವ್ಯೂಸು. ಅದು 600 800 1K ವ್ಯೂಸ್ ಬರ್ತಿದ್ದು, ಈ 300 400 ವ್ಯೂಸ್ ಬರ್ಬೇಕಾದ್ರೆ ವಜ್ಜೆಗೈತೆ ಸ್ನೇಹಿತರೆ. ನೋಡ್ತಿರ್ಬೇಕು, ನೀವು ಚೆಕ್ ಮಾಡ್ತಿರ್ಬೇಕು ವಿಡಿಯೋಗಳು. ಏನೋ ನೋಡಿ, ನಾನು ಪ್ರಮೋಷನ್ ಮಾಡಿಕೊಡಕತ್ತಿನಂತ ವ್ಯೂಸ್ ಕಮ್ಮಿ ಆಗ್ಯಾವಂತ ನಾ ಪ್ರಮೋಷನ್ ಮಾಡೋದು ಬಿಡಲ್ಲ. ವ್ಯೂಸ್ ಕಮ್ಮಾಗಿ ನಾನು 0 ಆದ್ರೂ ನಾ ಪ್ರಮೋಷನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಯಾಕಂದ್ರೆ ಒಂದು ಮಾತು ಕೊಟ್ಟಿವಿ ಅಂದ್ರೆ ಮುಗಿತು. ಮಾತು ಒಡೆದರೆ ಹೊತ್ತು ಮುತ್ತು ಉದಿರಿದರೆ ಹೊತ್ತು ಅಂತ ಅದು ನಮ್ಮ ಭಾಷೆ ರೀ, ನಮ್ಮ ಹಳ್ಳಿಯವರು. ನಾವು ಒಂದೇ ನೋಡಿ, ಯಾಕೋ ವ್ಯೂಸ್ ಕಮ್ಮಿ ಆಗ್ಯಾವ ಯಾಕೋ ಗೊತ್ತಿಲ್ಲ. ಏನು ಬರಲಿ ಹೋಗೋಲಿ ಸ್ನೇಹಿತರೆ. ಯಾಕೆ ನನಗದ ಒಂಥರ ಬೇಜಾರು ಆಗ್ತಿತ್ತೆ. ಪ್ರಮೋಷನ್ ಮಾಡಿಕೊಡಿ ಸಲಾಗ ವ್ಯೂಸ್ ಕಮ್ಮಿ ಆಗಿವೆ, ಹೆಂಗೆ ಏನು ಒಂದು ತಿಳಿಯವಲ್ದು. ಹೋಲ್ರಿ ಪಾಪ, ಅವ್ರದಾರ ಬೆಳೀಲಿ ಚಾನಲ್. ಏನೋ ನನ್ನ ಕೈಲಿ ಹೆಲ್ಪ್ ಆಗೋಕೆ ಮಾಡಾಕತ್ತೀನಿ. ಇವಾಗ ಮಾತು ಕೊಟ್ಟು ಇಷ್ಟು ದಿನ ಮಾಡ್ಕೊಂಬಂದು ನಡ್ಬರ್ಕ್ ಬಿಡೋದು ಸರಿ ಅಲ್ಲ ನನ್ನ ವಿಷಯದಾಗನೇ ರೀ. ಈಗ ನೋಡಿ, ಅಕ್ಕ ಇಷ್ಟು ದಿನ ಮಾಡಿದ್ದು ನಮ್ಮ ಯಾಕೆ ಮಾಡವಲ್ಲು ನಮ್ಗೆ ಅಂತ ಅನ್ಸುತ್ತೆ ರೀ. ವ್ಯೂಸ್ ಕಮ್ಮಿ ಆದ್ರಲ್ಲಿ ಹೆಂಗೆ ಆಗಲಿ, ನಾನು ಇರೋದೇ ಹೀಗೆ. ನಾನು ಪ್ರಮೋಷನ್ ಮಾಡೋದೇ ಮುಂದೆ ಮಾಡ್ತೀನಿ ಸ್ನೇಹಿತರೆ. ಪ್ರಮೋಷನ್ ವಿಡಿಯೋ ಮಾಡೋ ಮಾತ್ರ ಬಿಡಲ್ಲ. ವ್ಯೂಸ್ ಕಮ್ಮಿ ನಾನು 0 ವ್ಯೂಸಿಗೆ ಬಂದರೂ ನಾ ಪ್ರಮೋಷನ್ ಮಾಡೋದು ಬಿಡಲ್ಲ. ಇದು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಮಾತು ಕೊಡೋದಂದ್ರೆ ಇದು ಒಂದು ನೋಡಿ. ಆದರೆ ನೀವು ಫಸ್ಟ್ ಕಮೆಂಟ್ ವಿನ್ನರ್ ಆಗಿ ಕಮೆಂಟು 10 ಗಂಟೆಗೆ ವಿಡಿಯೋ ಹಾಕ್ತೀನಿ, ಕಮೆಂಟ್ ಹಾಕಿ. ಇಷ್ಟೇ ನಿಮ್ಗೆ ಕೇಳೋದು. ಇಷ್ಟು ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 7:30 ನೋಡಿ ಸ್ನೇಹಿತರೆ. ಎದ್ದು ಅಂಗಳ ಕಸ ಗುಡ್ಸ್ಕೊಂಡು ಇಷ್ಟು ಮನೆ ಎಲ್ಲ ಕಸ ಗುಡ್ಸೀನಿ. ಶ್ರಾವಣ ಎದ್ದ ನೋಡಿ, ಗಾಡಿತು ಆಟ ಆಡೋರೀಗ. ಆಯ್ ಮಾಡಪ್ಪಜ್ಜಿ ಆಟ ಆಡ್ತಾನ್ರಿ. ಅವ ಬ್ಯಾಗ್ ತೊಗೊಂಡು ಆಡಿದಿರ್ತಾನ, ಇವಾಗ ಗಾಡಿ ತೊಗೊಂಡು ಆಡ್ತಾಳೆ. ಇವತ್ತು ನನ್ನ ಕೂಡ ಎದ್ದು ನೋಡಿ, ಅವರು 6 ಗಂಟೆಗೆ ಎದ್ದಾರ ಸ್ನೇಹಿತರೆ. ನೋಡಿ, ಮಂಚೂರ್ದಾನ ಇಟ್ಟು ಬೈದು ಅದ್ರ ಮ್ಯಾಗ ಜರ ಬೈದೈತೆ ನೋಡಿ ಸ್ನೇಹಿತರೆ. ಇಡಬೇಕು. ಶ್ರಾವಣಿಗೆ ಕೂಡ ಹೊರಗೆ ಹಾಕಿ ಇವತ್ತು ಇಡೋವ ಅಂತ ನಾನು ಅಡುಗೆ ಮಾಡ್ಬೇಕ್ರಿ. ನೋಡಿರಿ, ಎಲ್ಲ ಅಡುಗೆ ಮನೆ ಕ್ಲೀನಾಗಿ ಐತೆ ಸ್ನೇಹಿತರೆ. ಏನೂ ಕೆಲಸ ಇಲ್ಲ ನೋಡಿ. ನೀನೆಲ್ಲ ಇಲ್ಲಿದೆಲ್ಲ ಇಟ್ಟಿದ್ಯಾ. ಎದ್ದು ಇವತ್ತೆಲ್ಲ ಮಾಡ್ಕೊಂಡಿನಿ. ಇನ್ನು ಬಟ್ಟೆ ಅದಾವೆ, ಬಾಂಡೆ ಅದಾವೆ ಇನ್ನೇನು ಕ್ಲೀನ್ ಇಲ್ಲ. ಮನ್ಯಾಗ ಮಾಡ್ಕೊಂಡಿನಿ. ಇವು ಹಾಲು ತೊಗೊಂಡು ನೋಡಿ, ಅರ್ಧ ಲೀಟ್ರ್ ಹಾಲು 25 ರೂಪಾಯಿ ಇಷ್ಟು ಹಾಲಿ ಸ್ನೇಹಿತರೆ. ಇಷ್ಟು ಇದು ಪಲ್ಯ ಮಾಡ್ಬೇಕಂತೆ ಕೊಬ್ಬರಿ ತೊಗೊಂಡು ನೋಡೋಣ ಏನೇನು ಮಾಡ್ತೀನಿ ಅಡುಗೆ ಗೊತ್ತಿಲ್ಲ. ಮಡಿಕೆ ಕಾಳು ಕೊಬ್ಬರಿ ಅದು ಹಾಕಿ ಸಾಂಬಾರು ಗತಿ ಮಾಡ್ಯೋ
ಪಲ್ಯ ಮಾಡಿ ಅಂತೀನಿ ರೀ. ಮಡಿಕೆ ಕಾಳು ಮಸ್ತ್ ನಾಟಿ ಹೊಡೆದ ಸ್ನೇಹಿತರೆ ತೋರಿಸ್ತೀನಿ ನಿಮಗೆ. ಹಾಲು ಕಾಸಬೇಕು. ಇವಾಗ ಹುಡ್ರು ಮಕ್ಕದಲ್ಲ ರೀ ಮನ್ಯಾಗ ಉಣ್ಲಿ, ನನಗೂ ಹೀಟ್ ಅದಂಗೆ ಸ್ನೇಹಿತರೆ. ಕಾವು ಹೀಟ್ ಆಗೈತೆ ರೀ. ಹಿಂಗಾಗಿ ಒಂದು ಇವತ್ತು ತೊಗೊಂಡಿನಿ ರೀ ಫಸ್ಟ್ ಅರ್ಧ ಲೀಟ್ರ್ ಹಾಲು. ಎಣ್ಣೆ ಅಲ್ರಿ ಅವು ಯಾಕೆ ಇರ್ಲಕ್ಕ ಇವತ್ತು ತೊಗೊಂಡೆ ಅಂದ್ರೆ ನಾಳೆಗೆ ಒಂದಿನ ಬಿಟ್ಟು ನಾಳೆ ಕೊಡು ಅಂತೇನು ರೀ. ದಿನ ಕೊಡ್ತೀನವ ನಾವು, ಹಂಗೆ ಒಂದಿನ ಬಿಟ್ಟು ಒಂದಿನ ಕೊಡಲ್ಲ ಅಂತಾರೆ ಅವರು. ನೋಡೋ ಸ್ನೇಹಿತರೆ ಏನಾಗುತ್ತೆ ಅವ್ರು ಹೆಂಗೆ ಮಾಡ್ತಾರೆ ಮಾಡಿ. ದಿನ ಅಂದ್ರೆ ತಿಂಗಳ ರೊಕ್ಕ ಭಾಳ ಆಗುತ್ತೆ ರೀ. ನಂಗೆ ಅದೇ ಸಮಸ್ಯೆ ಆಗ್ಬಿಟ್ಟೈತೆ. ರೊಕ್ಕ ಕೊಡೋದು ಅಜ್ಜಿ ಸ್ನೇಹಿತರೆ. ನೋಡಿ ಹೆಂಗೆ ಬಾಂಡೆ ಬಿದ್ದಾವೆ. ಬಟ್ಟೆ ಹೋಗಿಲ್ಲ ಅಂತ ಏನಿಲ್ಲ ರೀ. ಬಟ್ಟದ ಸ್ನೇಹಿತರೆ ನಿನ್ನೇನು ಕೆಲಸ ಇಲ್ಲ ನೋಡಿ. ಹಂಗೆ ರೀ ಒಂದಿನ ಬನ್ನಿ ಸ್ನೇಹಿತರೆ. ಮಡಿಕೆ ಕಾಳು ಎಷ್ಟು ನಾಟಿ ಹೊಡೆದ ಅಂತ ತೋರಿಸ್ತೀನಿ ನಿಮ್ಗೆ. ಇದ್ರಾಗ ಇಟ್ಟಿದ್ದೀನಿ ರೀ ಬುಡಕ್ಕೆ ಅವು ನಾಟಿ ಹೊಡೆದಾತ ಅಂತೇಳಿ ಇದ್ರಾಗ ಇಟ್ಟಿದ್ದೆ ನೋಡಿ. ಮಸ್ತ್ ನಾಟಿ ಹೊಡೆದಲ್ಲ ಸ್ನೇಹಿತರೆ. ಇವತ್ತು ಮಾತ್ರ ನಾಟಿ ಭಾರಿ ನೋಡಿ. ಮಸ್ತ್ ಬೀಸಕ್ಳಾಗ್ಯವ್ರಿ. ಹುಡುಗೊಂದಿಷ್ಟು ತಿಂತೀನಂತ ತೆಗಿತೀನಿ. ಒಂದಿಷ್ಟು ಪಲ್ಯ ಮಾಡ್ಯೋ, ಸಾಂಬಾರು ಮಾಡ್ಯೋ, ಕೊಬ್ಬರಿ ಉಳ್ಳಾಗಡ್ಡಿ ಹಾಕಿ ಅಂತ ಮಾಡೀನಿ. ಏನು ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ. ಹಾಲು ಕಾಶಿ ಎಲ್ಲ ಏನು ಸಾಂಬಾರು ರೆಡಿ ಮಾಡ್ಕೊಂಡು ಸಿಗ್ತೀನಿ. ಶ್ರಾವಣ ಹೊರಕ್ಕೆ ಹೋಗ್ಬೇಕು ಆಡಾಕ. ತಣ್ಣ ಹವಾ ಐತ್ರಿ. ಹೋಗ್ಬೇಡಪ್ಪ ಹೊರಗೆ, ತಣ್ಣ ಹವಾ ಐತಿ. ನಿನಗೆ ಕ್ಯಾಪ್ ಹಾಕ್ಕೋತೀನಿ. ಕ್ಯಾಪ್ ಹಾಕ್ಕೊಳಲ್ರಿ ಉಣ್ಣಂಗಿದು. ಅದನ್ನು ಜಿಪ್ ಬರೋದಿಟ್ಟ ಉಣ್ಣಂಗಿದು. ನಾವು ಒಂದು ವರ್ಷ ಆಗಿಲ್ರಿ ತಂದು ಉಣ್ಣಂಗಿ ಜಿಪ್ ಬರೋದಿಟ್ಟ. ಈಗ ನೋಡಿರಿ ನಿಮ್ಗೆ ಹೇಳಕತ್ತೀನಿ ಕ್ಯಾಪ್ ಹಾಕೋತ ನೋಡಿ. ಭಾಳ ಬೆರಿಕಿ ಸ್ನೇಹಿತರೆ. 6ಕ್ಕೆ ಎದ್ದು ನೋಡಿ ಇವತ್ತು. ಬನ್ನಿ ಸ್ನೇಹಿತರೆ 7:30 ಆಗೈತಿ. 8:30 9 ಅನ್ನೋದಾಗ ಬಡ ಎಲ್ಲ ಕೆಲಸ ಮಾಡ್ಕೊಂಡು ಶ್ರಾವಣಿ ಕಳಿಸಿ ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋದೈತಿ ರೀ. ಅಪ್ಲೋಡ್ ಮಾಡು ನೋಡ್ರಿ ಫ್ರೆಂಡ್ಸ್. ಮಮ್ಮಿ ನಂಗೆ ಬುತ್ತಿ ರೆಡಿ ಮಾಡಾಕತ್ತಾಳ್ರಿ. ರೊಟ್ಟಿಯಲ್ಲಿ ಹಂಚಿಗೊಂದು ರೊಟ್ಟಿ ಹಾಕ್ಯಾಳ್ರಿ. ಹಾಲು ತಂದಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ. ನಾವು ಹಾಲು ಉಕ್ಕೊಂಡು ಚೆಲ್ಲಿತ್ರಿ ತೋರ್ಸ್ಮ. ಸಾಕು ಸ್ವಲ್ಪ ಹಾಕ್ತೀನಿ. ಟೇಸ್ಟ್ ಆಗೈತಿ ಪಲ್ಯ ಉಣ್ಣಾಕೈತಿಲ್ಲ. ರಸ ಹಾಕು ಮಮ್ಮಿ. ರಸ ಐತಿ ಅಲ್ಲಿ ಶ್ರಾವಣಿ ತೋರಿಸು. ಟೇಸ್ಟ್ ಹೆಂಗೈತಿ ಪಲ್ಯದ್ದು? ಸೂಪರಾ ಶ್ರಾವಣಿ. ಅದು ಯಾರು ಹಾಕೊಂಡ್ರು ಊಟಕ್ಕೆ? ಅವಾಗ ಚೆನ್ನಾಗಿ ಮುರಿದು ಅವನಿಗೆ, ಇದು ನಮಗೆ. ಸ್ನೇಹಿತರೆ ಪಲ್ಯ ಮಸ್ತ್ ಆಗೈತೆ ನೋಡಿ. ಈ ಥರ ಮಾಡೀನಿ. ಇನ್ನೂ ಮಡಿಕೆ ಕಾಳು ತೋರ್ಸಮ್ಮಲ್ಲಿ ಬೇಸಿಗೆ ಮಡಿಕೆ ಕಾಳು. ಮಮ್ಮಿ ಮಡಿಕೆ ಕಾಳು ಎಲ್ಲಿ ತಂದಿ ಮಮ್ಮಿ? ನೆನಕೀನಿ. ಅವು ನೆನಕ್ಕಿ ಮಮ್ಮಿ. ಬಾ ಬಾ ಬಡ ಕೊಡ್ತೀನಿ ನೋಡಿ. ಅವ್ರು ಊಟ ಮಾಡಕತ್ತಾರ. ಶ್ರಾವಣದು ಜಾಗ ಆಗೈತೆ, ಶ್ರಾವಣದು ಜಾಗ ಆಗೈತೆ. ಬುತ್ತಿ ಡಬ್ಬದ ಹಾಕೊಂಡು ಊಟ ಮಾಡಿ ಮೇಕಪ್ ಆಗಿ ಹೋಗಿ ಫೋನ್ ಚಾರ್ಜಿ ಇಲ್ಲ ಹೋಗ್ಯಾವ. ಹಾಯ್ ಮಾಡಪ್ಪ ಎಲ್ಲರಿಗೆ ಹಾಯ್ ಮಾಡಪ್ಪ. ಶಾಲೆಗೆ ಹೊಂಟೀನಿ ರೀ ಅಂತ ಹೇಳ್ಬೇಕು. ಎಲ್ಲಿಗೆ ಹೊಂಟಿರಿ? ಶಾಲಿಗೆ ರೀ. ನಿಮ್ಮ ಶಾಲೆ ಹೆಸರು ಏನು ರೀ? ಹಾಂ ಹೋಗಿ ಹುಷಾರವ. ಸೈಡೋಗ ಬಾಯ್. ಗಾಡಿ ಬರ್ತಾವ. ಜಗಳ ತಕೊಂಬರ್ಬಾರ ಯಾರು ಗುಡು. ನೋಡಿ ಸ್ನೇಹಿತರೆ ಟೈಮು 9:30 ಆಗೈತೆ. ಶ್ರಾವಣ್ ಕುಮಾರ್ ಸ್ಕೂಲಿಗೆ ಹೋದ. ಒಂದಿಷ್ಟು ಬಂದ್ ಮಾಡಿದೆ. ಇದು ಪಲ್ಯಕ್ಕೆ ಬಂದಿದ್ರಿ. ಹಲಸಂದಿಕಾಯಿ ಪಲ್ಯ ತಂದು ಕೊಟ್ಟಕ್ಕೆ ನಮ್ಮ ಪಲ್ಯ ಹೋದ್ರು ನೋಡಿ ಮಕ್ಕಳು. ನೋಡಿ ಇನ್ನು ಇದನ್ನು ಬಳ್ದಿಟ್ಟಿನಿ. ಕುಕ್ಕರ್ನೇ ಮಾಡಿದ್ನೆಲ್ಲ ಬಳ್ದಿಟ್ಟಿನಿ. ಇಷ್ಟು ಹಾಲು 70 ಕೆಜಿ ಸ್ನೇಹಿತರೆ. ಮೊಸರಿಗೆ ಇದು ಮೊಸರು ಇಷ್ಟು ಪರ್ತ ಮಾಡೋಕ್ಕಿಟ್ಟು ಎಲ್ಲ ನೀಟ್ನೇ ಮುಗೀತ್ರಿ. ಸಂಜೆ ತನಕ ಸೇರಿರಿ. ಮುಸರಿ ಬಾಂಡೆ ಒಗ್ಯಾನ ಮಾಡಿಬಿಟ್ನೆ. ಕೆಲಸ ಮುಗಿದ ಹೋಯ್ತು ಸ್ನೇಹಿತರೆ. ರೊಟ್ಟಿ ತಟ್ಟೆ ಅಲ್ಲೇ ಐತಿ. ಎಲ್ಲ ಕ್ಲೀನ್ ಆಗೈತೆ. ಹಿಂಗೆ ಐತೆ ನೋಡಿ. ಹಿಂಗೆ 9:30 ಐತಿ. ಈಗ ಬ್ರಷ್ ಮಾಡಿ ಬಿಸಿನೀರು ಕುಡಿಲಿಲ್ಲ ರೀ ಇವತ್ತು. ಚಾನ ಕುಡಿದ್ಬಿಡ್ತೀನಿ ರೀ. ಬ್ರಷ್ ಮಾಡಿ ಚಹಾ ಕುಡಿದು ಯಾಕೋ ಸ್ವಲ್ಪ ಕೆಲಸ ಮಾಡಿ ಸುಸ್ತಾಗಿರ್ತೈತೆ. ಸ್ವಲ್ಪ ಚಹಾ ಕುಡಿದು ನೋಡಿ ಎಷ್ಟು ಬಾಂಡೆ ಅದ. ಬಾಂಡೆ ಬಟ್ಟೆ ಹಿಂಗೆ ಬಿದ್ದವು. ಬಟ್ಟೆ ಊಸಿ ಸಾಬೂನು ಪುಡಿಯಾಗಿ ಎದ್ದು ಬಾಂಡೆ ತಿಕ್ಕಿ ಮತ್ತೆಲ್ಲ ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ. ಅಡುಗೆ ಮನೆ ಮಾತ್ರ ಫುಲ್ ಕ್ಲೀನ್ ಆಗೈತೆ. ಬನ್ನಿ ಸ್ನೇಹಿತರೆ ಚಹಾ ಕುಡಿಯೋಣ. ಮತ್ತೆ ಸಿಗೋಣ. ನೋಡಿ ಸ್ನೇಹಿತರೆ ಇವತ್ತು ಇನ್ನೇ ಖುಷಿ ಆಯ್ತು ನೋಡಿ. ಯಾಕಂದ್ರೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ನಾನು ಬಟ್ಟೆ ಬಾಂಡೆ ಮಾಡಿ ಎಲ್ಲ ಕೆಲಸ ಮುಗಿಸಿ ವಿಡಿಯೋ ಮಾಡ್ಬೇಕಂದೆ.
ಸ್ವಲ್ಪ ಖುಷಿ ಆಯಿತು. ಆ ಖುಷಿ ವಿಷಯ ನಿಮ್ಗೆ ಕೂಡ ಶೇರ್ ಮಾಡಿದ್ರೆ ಅಂತ ಅನ್ಕೊಂಡೆ. ನಿನ್ನೆ ನನಗೆ ಯಾಕೋ ನಮ್ಮ ವ್ಯೂವರ್ಸ್ಗಳು ಎಲ್ಲ ವೀಡಿಯೋ ಇಷ್ಟ ಆಗಲ್ಲಂತೆ ಭಾಳ ಬೇಜಾರು ಮಾಡ್ಕೊಂಡಿದ್ದೆ. ಎಲ್ಲರಿಗೂ ಒಳ್ಳೆ ಕಮೆಂಟ್ ಹಾಕಿರಿ, ವಾಟ್ಸಪ್ ನಂಬರ್ಗೆ ಹಾಕಿರಿ. ಇಷ್ಟು ತಿಳಿದವ್ರು ಯಾರಿಲ್ಲ ಅಂತ ಅನ್ಕೋತೀನಿ. ನಂಗೆ ಯಾಕೆ ಇಷ್ಟು ಖುಷಿ ಆಗುತ್ತೆ ಅಂತಲೂ ಹೇಳ್ತೀನಿ ಮುಂದೆ ನಿಮಗೆ. ಸ್ನೇಹಿತರೆ ನೋಡಿ, ನಾನು ಏನಂದಿದ್ದೆ ಅಂದರೆ ತಿಂಗಳಿಗೆ ಫಸ್ಟ್ ಕಮೆಂಟ್ ಯಾರಿರ್ತಾರೆ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಅಂತ ನಿನ್ನೆ ವಿಡಿಯೋ ಹಾಕಿದ್ದೆ. ಆ ವಿಡಿಯೋಕ್ಕೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಮಾಡಿ ಅಕ್ಕ ಗಿಫ್ಟ್ ಕೊಡಿ ಅಂತ ಯಾರೂ ಕೇಳಿಲ್ಲ ಅಂತ ನೀನು ಬೇಜಾರು ಮಾಡ್ಕೊ ವಿಡಿಯೋ ಮಾಡಿದ್ದೆ. ಹಂಗಂದ್ರೆ ನಿಮಗೆ ಲುಕ್ಷನ್ ಆಗುತ್ತಕ್ಕ, ನಿಮ್ಮ ಪರಿಸ್ಥಿತಿ ನಿಮಗೆ ಐತೆ, ನಿಮಗೆ ಕಷ್ಟ ಕೊಡೋದು ಇಷ್ಟ ಇಲ್ಲ ಅಂತ ವಾಟ್ಸಪ್ನಾಗ ಕಮೆಂಟ್ ಹಾಕ್ಯಾರ. ಅದು ಕಮೆಂಟು ನಿಮ್ಮ ವಿಡಿಯೋ ಮ್ಯಾಗ ಮೆನ್ಷನ್ ಮಾಡ್ತೀನಿ. ಬೇಕಂದ್ರೆ ಇಷ್ಟೆಲ್ಲ ತಿಳ್ಕೊಂಡು ನನ್ನ ಬಗ್ಗೆ ವಿಚಾರ ಮಾಡಿ ನನ್ನ ಬಗ್ಗೆ ಇಷ್ಟೆಲ್ಲ ಅನ್ಕೊಂಡು ಎಷ್ಟು ಖುಷಿ ಆಗುತ್ತೆ ಸ್ನೇಹಿತರೆ, ಅಷ್ಟು ಖುಷಿ ಆಗುತ್ತೆ ನೋಡಿ. ಅದಕ್ಕೆ ಯಾಕೆ ಯಾರೋ ಏನೋ ಅಂತಾರೆ ಅಂತೇಳಿ ಮಂದಿ ಮಾತಿ ತಲೆ ಕೆಡ್ಸ್ಕೊಂಡ್ಬಿಟ್ಟು ನಮ್ಮ ವ್ಯೂವರ್ಸ್ಗಳಿಗೆ ನಾನು ವಿಡಿಯೋ ಇಷ್ಟ ಆಯ್ತಲ್ಲ ಸಾಕಪ್ಪ ಅನಿಸ್ತು, ಒಂದು ಜನ್ಮ ಸಾರ್ಥಕ ಆಯ್ತು ಅಂತ ಎಲ್ಲ ಕಮೆಂಟ್ಗಳು ಓದಿದೆ. ಖುಷಿ ಆಯಿತು. ಮತ್ತು ಬಟ್ಟೆ ಗಿರಿಯಕ್ಕೆ ಬಂದ ಅಂತ ಕಮೆಂಟ್ಗಳು ಓದೋಕೆ ಅವಕಾಶ ಸಿಕ್ತು ಸ್ನೇಹಿತರೆ. ಮತ್ತು ಇವು ನೋಡಿ ಈ ಥರ ಮಾಲ್ ಇದು ವಾಪಸ್ ಮಾಡಬೇಕಪ್ಪ, ಮಾರವಲ್ಲಾಗೈತಿ ಅಂತೇಳಿ ಯಾರು ಒಂದಕ್ಕೆ ತಂದು ನೀನು ಏನು ಚಂದ ತಂದು ಏನು ಕಮ್ಮನ್ ತಂದು ಅಂತ ಅಂತಿದ್ರು. ಅಂದ್ರೆ ಸ್ನೇಹಿತರೆ ಅವು ಇನ್ನೊಂದು ಥರ ತಂದು ನಾವು ಜಲ್ಲಿ ಹೋದು ಆದ್ರೆ ನೋಡಿ ಗಂಟೆ ಕೊಟ್ಟೆ ಸ್ನೇಹಿತರೆ. ಇವತ್ತು 6 ಸೀರೆ ತೊಗೊಂಡ್ರು ಅವರು. ನನಗೆ 500 ರೂಪಾಯಿ ಜೋಡಿ ಬಿದ್ದಿದ್ವಲ್ಲ, ನಾನು 1500 ರೂಪಾಯಿ ಕೊಟ್ಟು 6 ಸೀರೆ ಮಾಡೋರಿಗೆ ಅಂದ್ರೆ ಅವರು ಗಂಟೆ ಹಾಕಿನ್ರಿ. ಅಲ್ಲಿ ಹೋಗಿ ಅಂಗಡಿಯಾಗ ಕೊಡೋರ್ಕಿಂತ ಅಂಗಡಿಯಾಗ ಹೋಗಿ ನಾವು ಗಂಟೆ ಕೊಡೋಕ್ಕಿಂತ ನಾವು 50 ರೂಪಾಯಿ ಕಮ್ಮಿ ಮಾಡ್ತಾರೆ. ಇಲ್ಲದೇ ಗಂಟೆ ಕೊಟ್ರೆ ಅದು 50 ರೂಪಾಯಿ ನಮ್ಗೆ ಉಳಿತೈತೆ ಮತ್ತು ಗಂಟು ಬರ್ತೈತೆ. ಅವ್ರಿಗೂ ಖುಷಿ ಆಗುತ್ತೆ ಕಮ್ಮಿ ಕೊಟ್ಲ ಅನ್ನೋದಂತ ಅನ್ಕೊಂಡು ಖುಷಿ ಆಯ್ತು. ಯಾಕಂದ್ರೆ ಗಂಟೆ ಹೋಗೈತೆ ಅಂತ ನನಗೆ ಬೇಜಾರಾಗಿಲ್ಲ. ಗಂಟೆ ಹೋದ್ರಲ್ಲಿ ಹೆಂಗಾದ್ರೆ ವ್ಯಾಪಾರ ಆಯ್ತಲ್ಲ, ಮಾಲ್ ಸ್ಟಾಕ್ ಮೇಲೆ ವ್ಯಾಪಾರ ಆಯ್ತಲ್ಲ, ಇವಾಗ ಮಾಲ್ ಹಾಕೋದೈತ್ರಿ. ಹಿಂಗಾಗಿ ಅದಕ್ಕೆ ನಾನು ವ್ಯೂವರ್ಸ್ಗಳಿಗೆ ಏನು ಹೇಳ್ತೀನಿ, ಎಲ್ಲರಿಗೂ ಸ್ವಲ್ಪ 15 ತಡೀರಿ, ತಡೆದಿಂದ ನಾನು ಮಾಲ್ ಹಾಕಿದ್ರಿಂದ ಮಾಲ್ ತೊಗೊಳಕತ್ರಿ. ಇವಾಗ ನೋಡಿ ಎಲ್ಲ ಮಾಲು ಖಾಲಿ ಆಗೈತೆ, ಒಂದು 2 ಪೀಸ್ ಉಳಿದವು. ಅವೆಲ್ಲ ಪಾಪ ಚಲೋ ಸೀರೆ ಕೊಡ್ಬೇಕ್ರಿ. ನೀವು ಅಲ್ಲಿ ಇರ್ತೀರಿ ಅಂದ್ರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ಸ್ನೇಹಿತರೆ. ನೀವು ಅಲ್ಲೇ ಇದೀರಿ ಬಿಡಿ, ಅಂಥವರ ಫೋಟೋ ಹಾಕಿದ್ರಾತು ಕಳ್ಸಿದ್ರಾತು ಎಂಥವರ ಅಂತ ನನ್ನ ಮನಸ್ಸಾಕ್ಷಿನೇ ಒಪ್ಪಲ್ಲ. ಯಾಕಂದ್ರೆ ಯಾರ್ದು ಅಮೌಂಟ್ ಆರಾಮಲ್ಲ. ಮತ್ತು ಸ್ನೇಹಿತರೆ ಮತ್ತೆ ಹೆಂಗಾಗುತ್ತಂದ್ರೆ ಈಗ ನೋಡಿ ನೀವು ಪಾಪ ರೊಕ್ಕ ಕೊಟ್ಟು ಅಕ್ಕ ಇಂಥ ಕಳಿಸಿದ್ಲು, ನಿಮ್ಮ ಮನ್ಸಿಗೆ ನೋವು ಆದ್ರೆ ನನ್ನ ಮನ್ಸಿಗೆ ನೋವು ಆದಂಗೆ ಅದು. ನಾನು ಯಾಕಂದ್ರೆ ಎಲ್ಲ ಒಂದೊಂದು ಕಡೆ 1 ರೂಪಾಯಿ ಹೋದ್ರೆ ಎಷ್ಟು ಮನ್ಸಿಗೆ ನೋವು ಪಟ್ಕೊತಿರ್ತೀನಿ. ಯಾಕೆ ಒಮ್ಮೆ ನೋಡಿ ಚಾಕ್ಲೇಟಿಗೆ 50 ರೂಪಾಯಿ ಐತೆ 55 ಹಾಕಿರಂತ ಎಷ್ಟು ಬೇಜಾರಾಯ್ತು. ಮತ್ತು ಮರ್ದಿನ ಮುದ್ದೆ ಒಳಕ್ಕೆ ಹೋದಾಗ ಅದು 10 ರೂಪಾಯಿ ಇಸ್ಕೊಂಬರ್ತಾನೆ ಸಮಾಧಾನ ಅಲ್ಲ, ಅದು ರೊಕ್ಕ ಇಸ್ಕೊಂಬೆ ಸಮಾಧಾನ ಆಗುತ್ತೆ. ಹಂಗೆ ನಿಮಗೂ ಅನಿಸ್ತಿರ್ತೈತೆ, ನಿಮಗೂ ಒಂಥರ ಮನ್ಸಿಗೆ ನೋವು ಆಗಬಾರ್ದು. ಯಾಕಂದ್ರೆ ಕೊಟ್ಟಿದ್ದಕ್ಕೂ ಇದು ಬಿಡಪ್ಪ ಏನೋ ಚೆನ್ನಾಗಿದೆ ಬಟ್ಟೆ, ರೊಕ್ಕ ಹೋದ್ರಲ್ಲಿ ನಿಮ್ಮ ಮನ್ಸಿಗೆ ಅನಿಸಿ ನೀವು ಖುಷಿಯಾಗಿದ್ರೆ ನಾನು ಖುಷಿ ನೋಡಿ. ಯಾಕಂದ್ರೆ ನಮ್ಮ ವ್ಯೂವರ್ಸ್ಗಳು ಎಲ್ಲರೂ ಖುಷಿಯಾಗಿದ್ರೆ ನನಗೆ ಖುಷಿ ನೋಡಿ. ಬಟ್ಟೆ ಒಗ್ಯಾಕೆ ಹಾಕ್ತಿದ್ದೆ, ಇಷ್ಟು ಹಸುವಲ್ಲಿ ಬಟ್ಟೆ ಅದಾವೆ ನೋಡಿ. ಇಷ್ಟು ಬಟ್ಟೆ ಒಣಾಕ್ಬೇಕಂತೇಳಿ ಇದೆಲ್ಲ ಕಸ ಗುಡ್ಕೊಂಡು ಬಟ್ಟೆ ಇಟ್ಟಿದ್ದೆ. ಬಟ್ಟೆ ಗಿರಾಕೆ ಹಾಗೆ ಬಂದು ಸ್ನೇಹಿತರೆ. ಮತ್ತು ನೋಡಿರಿ ಇಲ್ಲೇ ಬಾಣೆ ತಿಕ್ಕೀನಿ. ನನಗೇನೋ ಒಂಥರ ಖುಷಿಯಾಗೈತೆ. ನೋಡೋಣ ಸ್ನೇಹಿತರೆ, ಇದ್ರ ಬಗ್ಗೆ ನಾನು 2-3 ಅಕ್ಕ ಇಲ್ಲ ಹಾಗೇನಿಲ್ಲಕ್ಕ, ನಿನಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಿನ್ನ ಸಂಸಾರ ನಿನಗೆ ವಜ್ಜಿ, ಅದ್ರಾಗೂ ನೀನು ನಮಗೆ ಹೆಲ್ಪ್ ಮಾಡ್ಬೇಕಂತೀಯಲ್ಲ, ನೋಡೋರಿಗೆಲ್ಲ ಹೆಲ್ಪ್ ಮಾಡ್ಬೇಕಂತೀಯಲ್ಲ, ಅದೇ ಒಂದು ನನಗೆ ಇಷ್ಟ ಆದ ಗುಣ ಅಂತ ಎಲ್ಲರೂ ಅಂದ್ರಿ. ಇಲ್ಲ ನಾನು ಖಂಡಿತ ಇವತ್ತು ಹೋಲಿ, ಇದೊಂದು ತಿಂಗಳು ಹೋಲಿ, ಮುಂದಿನ ತಿಂಗಳ ಅದನ್ನು ಒಂದು ಸ್ವಲ್ಪ ವಿಚಾರ ಮಾಡಿ ಹೆಂಗೆ ಮಾಹಿತಿ ಎಲ್ಲ ನಾನು ಕನೆಕ್ಟ್ ಮಾಡ್ಕೊಂಡು ಖಂಡಿತ ನಿಮಗೂ ಒಂದೊಂದು ಸೀರೆ ಏನೋ ಆಗುತ್ತೆ ನನ್ನ ಕಡೆ ಅಂತ ಒಂದು ತಿಂಗಳಿಗೊಮ್ಮೆ ಕೊಡ್ತೀನಿ ಸ್ನೇಹಿತರೆ. ಹಂಗೆ ದಿನ ಫಸ್ಟ್ ಕಮೆಂಟ್ ಆದವ್ರಿಗೆ ಪ್ರಮೋಷನ್ ಮಾಡಿಕೊಡ್ತೀನಿ. ಈ ಚಾನಲವರು ನಾವು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ತಿಂಗಳಿಗೆ ಯಾರು ಕರೆಕ್ಟಾಗಿ ಡೈಲಿ ಪ್ರಶ್ನೆಗೆ ಯಾರು ಕರೆಕ್ಟಾಗಿ ಒಂದು ತಿಂಗಳು ಹೆಚ್ಚಿಗೆ ಆನ್ಸರ್ ಕೊಟ್ಟಿರ್ತೀರಿ ಅವ್ರಿಗೆ ಆರಿಸಿ ನಾವೊಂದು ಸೀರೆ ನಿಮಗೆ ಗಿಫ್ಟ್ ಕೊಡಬೇಕಂತ ಆಸೆ ಆಗಿದೆ. ನನ್ನ ತಾಕಿದ್ದಿದ್ರಾಗನೇ ಹಂಚ್ಕೊಂಡು ಏನು ವ್ಯವಸ್ಥೆ ಈಗ ಮತ್ತೆ ಮುಂದೆ ಕೆಲಸ ಏನು? ಹಾಂ ಹಾಯ್ ಎಲ್ಲರಿಗೊಂದು ಹಾಯ್ ಹೇಳು. ಊಟ ಆಯ್ತು ರೀ? ನಾನು ಮೂಕ ನೋಡಿ ಅಲ್ಲ, ನಾನು ಮೂಕ ನೋಡಿ ಅಂತೇಳು. ನಾನು ಉಡಾತನ ಮಾಡ್ತೀನಿ ರೀ. ಮತ್ತೇನು ಮಾಡ್ತೀನಿ? ನಮ್ಮ ಮಮ್ಮಿ ಮಾತ್ರ ಕೇಳಲ್ರಿ, ಕೇಳ್ತೀನಿ. ನಾ ಮಮ್ಮಿ ಹೊಡಿತೀನಿ ರೀ. ಯಾಕೆ ಹೊಡೆಯಲ್ರಿ? ನಮ್ಮ ಮಮ್ಮಿ ಮೇಲೆ ಜೀವ ಇಲ್ರಿ. ಜೀವ ಅದಿರಿ? ಮಮ್ಮಿ ಮೇಲೆ ಎಷ್ಟು ಜೀವ ಅದಿ ತೋರ್ಸಪ್ಪ, ಎಷ್ಟು ಜೀವ ಅದಿದ ಮಮ್ಮಿ ಮೇಲೆ? ಎಷ್ಟು ಜೀವ ಅದಿ? ಅಷ್ಟು ಜೀವ ಅದೆಯಾ? ನನ್ನ ಮುದ್ದು ನೋಡಿ ಎಷ್ಟು ತಿಳ್ಕೊಂಡು ಉತ್ತರ ಕೊಡ್ತೈತೆ ನೋಡಿರಿ. ನಾ ಕೇಳಿದ್ಕೆಲ್ಲ ಎಸ್ ಅನ್ಬೇಕಿಲ್ರಿ, ತಿಳ್ಕೊಂಡು ನನ್ನ ಮುದ್ದು ಉತ್ತರ ಕೊಡ್ತೈತೆ ನೋಡಿರಿ. ಇದು ಬಂಗಾರ ಗಿಂಡಿ
ನನ್ನ ಮೇಲೆ ಜೀವದನ್ರಿ ಬಾರೇ ಜೀವ ರೀ. ನಾನು ಬಿಟ್ರಲ್ಲ ಮನೆ ಒಂದಿನ ಕೋರ ಬಿಟ್ಟು ಬಂದ್ರೆ ಜಪೋದ್ ಮಮ್ಮಿ ಅಂತ ಕೂತಂತ್ರಿ. ಹಿಂಗಾಗಿ ಶಿಷ್ಯಕ್ಕೆ ಹೋದಾಗ ಶಿಷ್ಯರ ಮುತ್ತೇನೆ ಬುದ್ಧಿ ಹಾಕಿದ್ದು ನೆಪ್ಪ ನಿಮಗೆ. ಶಿಷ್ಯರ ಮುತ್ತಾರೆ ಅಷ್ಟು ಬಟ್ಟೆ ಒಗೆದು ಹಾಕಿ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡಿ ಶಿವಕುಮಾರ್ ಬಂದೇ ಬಿಟ್ಟ. ನಾ ದೇವ್ರ ಪೂಜೆ ಮಾಡಿದ್ರೆ ಬಂಡ್ರೆ ಯಾವ ಥರ ಬಡ್ಕೊಂಡ ನೋಡಿ. ಬಂಡ್ರೆ ಆಟ ಬಂದೆ ಅಪ್ಪ ಶಾಲೆಗೆ ಬಂದೆಪ್ಪ. ಏನು ಕೊಟ್ಟು ಉಣ್ಣಾಕ? ಹಾಂ ಒಗ್ಗರಣೆನ ತತ್ತಿ ಕೊಟ್ರ ಅಂತ ನೋಡಿ. ಬಂಡ್ರೆ ಬಿಡ್ಕೊಂಡಿ ಅಪ್ಪ ಯಾಕ ಉಣ್ಣಂಗೆ ಯಾಕೆ ಹೊಂದ್ಕೊಂಡಿಲ್ಲ? ಸೂಪರ್ ಕಾಣ್ತಿಲ್ಲ ಅದಕ್ಕೆ. ಸೂಪರ್ ಕಾಣ್ತಾ? ಯಾರು ಸೂಪರ್ ಕಾಣ್ತೀನಿ ಅಂತೇಳಿ ನೋಡಿ ಸ್ನೇಹಿತರೆ. ಶ್ರಾವಣ್ ಮ್ಯಾ ಬರ್ತೀನಿ ಅಂತ ಮ್ಯಾ ಬಂದ. ಅವ ಸೂಪರ್ ಕಾಣ್ತಾನಂತ ತಂಗಿ ಹಾಕೊಂಡಂತ ನಾ ಹಾಕಿದ್ದು. ಅವಾಗ ಉಸಿರು ಪ್ರಾಬ್ಲಮ್ ಐತಲ್ಲ ಇದಕ್ಕೆ ಹಾಕೀನಿ. ಇವಾಗ ಮಳೆ ಬರಾಕತ್ತೈತೆ ನೋಡಿ. ಬಟ್ಟೆ ಹೋಗೋದು ಒಳಗೆ ಬಂದು ಜಾಕ ಮಾಡಿ ಪೂಜೆ ಮಾಡಕ್ಕೆ ಮಳೆ ಬರಾಕತ್ತು. ಮತ್ತು ಉಸು ಬಟ್ಟೆ ತೊಗೊಂಡು ಕೇರಿ ಮಳೆ ಬರಾಕತ್ತಿಲ್ಲಪ್ಪ. ಹೊರಗೆ ಹೋಗ್ಬೇಡ ಅಪ್ಪ. ಫ್ಯಾನ್ ಹಚ್ಚಿ ಮುಕ್ಕೊಂಬಿಡಪ್ಪ ಸುಮ್ಮನೆ. ಯಾರು ನಾವಿಬ್ರು ಯಾರು? ಮಮ್ಮಿ ಚಿನ್ನಿ. ಮಮ್ಮಿ ಚಿನ್ನಿ ನೀರಿಬ್ರು ಅಕ್ಕಳಿವ್ಯಾ? ಶಾಲಿಗೆ ಎಷ್ಟಕ್ಕೆ ಬರ್ತಾಳ ಅಕ್ಕ? 3ಕ್ಕೆ. 3ಕ್ಕ? ದಡಮ್ಗೆ ವಿಶ್ ಮಾಡಪ್ಪ. ವಿಶ್ ನೆಪ್ಪಾಗ ಸ್ನೇಹಿತರೆ. ಇವ ದಡಮ್ಗೆ ವಿಶ್ ಮಾಡ. ಹೆಂಗ ವಿಶ್ ದಡಮ್ಮ ಅಂತ ನೋಡಿ. ವಿಶ್ ಮಾಡೋಣ. ನಾನು ಮೊನ್ನೆ ಸುಸುಳೆ ನಮ್ಮ ಶ್ರಾವಣಿಗೆ ಇವಾಗ ನನ್ನ ಬರ್ತಡೇ ಐತೆ ಅಂತ ನಾ ಹೇಳಕತ್ತಿ ಸ್ನೇಹಿತರೆ. ವಿಶ್ ಮಾಡಲ್ಲ, ಹಂಗೆ ಯಾರೂ ವಿಶ್ ಮಾಡಲ್ಲ ಬಿಡು. ನೀವಿಬ್ರು ವಿಶ್ ಮಾಡಲ್ಲ. ಈಗ ನಾನು ಬರ್ತಡೇ ಆಕತ್ ನಾ ಅಂತೀನಿ ವಿಶ್ ಯು ಮಮ್ಮಿ. ಹೆಂಗಪ್ಪ ಹೆಂಗ? ತಿಂಗಳಿಗೊಮ್ಮೆ ಕಮೆಂಟ್ ಕರೆಕ್ಟ್ ಆನ್ಸರ್ ವಿನ್ನರ್ ಯಾರು ಆಗ್ತೀರಿ? ಆನ್ಸರ್ ಕರೆಕ್ಟಾಗಿ ಕೊಟ್ಟವ್ರಿಗೆ ಈ ಥರ ಸೀರೆ ಕೊಡಬೇಕಂತ ಮಾಡೀನಿ. ಯಾವ ಥರ ಅನ್ನೋದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಬಟ್ಟೆ ಗಿರೇಕ್ ಮಾಡಿದ್ರು ಮತ್ತೆ ಏನು ಒಯ್ಲಿಲ್ಲ ಬಿಡಲಿಲ್ಲ ಕಿತ್ತಾಡಿಸಿ ಹಂಗೆ ಹೋದ್ರು ನೋಡಿ. ಹಿಂಗೆ ಒಮ್ಮೆ ಒಯ್ತಾರ ಒಮ್ಮೆ ಎಲ್ಲ ಹಳ್ಳಿ ಕಡೆ ಇದೇ ಥರ ಅಲ್ಲ ಸ್ನೇಹಿತರೆ. ನೆಗಡಿ ಬಂದ್ಬಿಟ್ಟೈತ್ರಿ ಫುಲ್. ಒಂಥರ ಖುಷಿ ನಮಗೂ ಕೊಡೋಕೆ. ಇವಾಗ ನೋಡಿ ಸ್ನೇಹಿತರೆ, ಈ ಥರ ಸೀರೆ ನಿಮಗೊಂದು ಕೊಟ್ರೆ ಖುಷಿಯಾಗಿಬಿಡ್ತೀರಿ. ಬಟ್ಟೆನೂ ಚೆನ್ನಾಗಿರ್ತಾವೆ. ಏನೋ ನನ್ನ ಕಡೆಯಿಂದ ಸಣ್ಣ ಹೆಲ್ಪ್. ನಿಮಗೂ ಒಂಥರ ಖುಷಿ ಆಗುತ್ತಾ? ನಾನು ಒಂಥರ ಗೆದ್ನಪ್ಪ ಪ್ರಶ್ನೆಗೆಲ್ಲ. ನಿಮಗೂ ಒಂಥರ ಪ್ರಶ್ನೆ ಕೇಳಿದ್ನಂದ್ರೆ ನನಗೂ ಒಂಥರ ಮೈಂಡ್ ಚುರುಕಾಗುತ್ತೆ. ಯಾವ ಥರ ಪ್ರಶ್ನೆ ಕೇಳಬೇಕು, ಯಾವ ಥರ ಇಲ್ಲ. ಇವಾಗ ನೋಡಿ ನಾನೇ ಪ್ರಮೋಷನ್ ಮಾಡ್ತಿರ್ತೀನಿ ವಿಡಿಯೋ. ಅವು ಎಲ್ಲ ಸ್ಕ್ರೀನ್ಶಾಟ್ ಹೊಡ್ಕೋಬೇಕು, ಅವನ್ನೆಲ್ಲ ವಿಡಿಯೋದಾಗ ಹೇಳಬೇಕು. ನೆಪ್ಪಾರಿ ಬಿಟ್ರು ಅಕ್ಕ ನೋಡಿ ನಂದು ಫಸ್ಟ್ ಕಮೆಂಟ್ ಆಗಿತ್ತು ನೆಪ್ಪಾರಿ ಬಿಟ್ಟ ಅಂತಾರಂತೇಳಿ ಅದನ್ನೆಲ್ಲ ಎಂಥ ರಾತ್ರಿ ಇದ್ರೂ ಎಡಿಟಿಂಗ್ ಮಾಡಿದ್ದೆ ಒಳ್ಳೆ ಡಿಲೀಟ್ ಮಾಡಿ ಮತ್ತೆ ಒಳ್ಳೆ ಎಡಿಟಿಂಗ್ ಮಾಡ್ಕೊತೀನಿ. ಅಂಥವೆಲ್ಲ ಪರಿಸ್ಥಿತಿ ಇರ್ತಾವೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳ್ತೀನಂದ್ರೆ ನನಗೂ ಒಂಥರ ಕೆಲಸ ಆಗುತ್ತೆ, ನಿಮಗೂ ಒಂಥರ ಖುಷಿ ಆಗುತ್ತೆ. ಇದು ಪ್ರಶ್ನೆಗೆ ಏನು ಉತ್ತರ ಅಂತ ನಿಮ್ಮದು ಒಂದು ಸ್ವಲ್ಪ ಮೈಂಡ್ ಓಡುತ್ತೆ ಅಂತ ನಾನು ಈ ಥರ ಮಾಡಿದ್ದು. ಎಲ್ಲರಿಗೆ ನನಗೂ ಅದರಲ್ಲಿಂದ ಯೂಸ್ ಆಗಿರಬೇಕು, ನಿಮಗೂ ಯೂಸ್ ಆಗಿರಬೇಕು. ಸುಮ್ಮನೆ ಖಾಲಿ ಪಿಲಿ ಪಾಪ ನೀವೆಲ್ಲ ಕಷ್ಟಪಟ್ಟು ವಿಡಿಯೋ ನೋಡಿ ಏನು ಉತ್ತರ ಇದ್ದಿರಬೇಕು ಅಂತ ವಿಚಾರ ಮಾಡಿ ಆನ್ಸರ್ ಕೊಟ್ಟಿರ್ತೀರಿ. ಆ ಆನ್ಸರಿಗೆ ಯಾರು ವಿನ್ನರ್ ಆಗಿರ್ತೀರಿ ಅದಕ್ಕೆ ನಾನು ಒಂದು ಸೀರೆನ ಕೊಡ್ತೀನಿ ಸ್ನೇಹಿತರೆ. ನಾನು ಏನೋ ಗಿಫ್ಟ್ ಅಂತ ನಿಮ್ಮಿಂದ ಮುಚ್ಚು ಮರೆ ಇಡೋಕ್ಕಾಗಲ್ಲ. ಸೀರೆನ ಕೊಟ್ರಾಯ್ತು ಅಂತ ಮಾಡೀನಿ. ನನ್ನ ತಾಕ ಇದ್ದಿದ್ರಾಗೇ ಹಂಚ್ಕೊಂಡು ತಿನ್ನೋದ್ರಾಗ ತಿನ್ನೋದೇನೋ ತಪ್ಪಲ್ಲ ಅಂತ ಅನ್ಸುತ್ತೆ. ಇಲ್ಲ ನನಗೆ ರೊಕ್ಕ ಕೊಟ್ಟು ಕೊಡ್ಸೋಕ್ಕಾಗಲ್ಲ. ಇದು ಏನೋ ಒಂದು ಕಣ್ಣು ಮುಚ್ಚಿ ಅಮೌಂಟ್ ಹಾಕಿರ್ತೀವಿ. ಒಂದೇನೋ ಹೋದ್ರೆ ಓಲಿ ಗಿಫ್ಟ್ ಅವರು ಗೆದ್ದಿರ್ತಾರಲ್ಲ ಅವ್ರಿಗೆ ಒಂದು ಖುಷಿ. ನನ್ನ ಕಡೆ ಅಂತ ನನ್ನ ಹೆಸರು ಹೇಳಿ ಏನೋ ನಾನು ಒಂದು ಯೂಟ್ಯೂಬರ್ ಸಿಸ್ಟರ್ ಕೇಳಿದರು ಈ ಥರ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಗೆದ್ನಲ್ಲ ಅನ್ನೋದು ಅವ್ರಿಗೊಂದು ಖುಷಿ. ಇಷ್ಟೆಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಎಲ್ಲ ವಿನ್ನರ್ ಆಗ್ಯಾರಲ್ಲ ಅಂತ ನನಗೂ ಒಂಥರ ಖುಷಿ. ಯಾವ ಥರ ಪ್ರಶ್ನೆ ಕೇಳಬೇಕು ಯಾವ ಥರ ಅಂತ ಖುಷಿ ಸ್ನೇಹಿತರೆ. ಫುಲ್ ಖುಷಿ ಆಯಿತು. ಬನ್ನಿ ಸ್ನೇಹಿತರೆ, ಅವಸು ಬಟ್ಟೆ ಒದ್ದು ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಮನೆ ಕ್ಲೀನ್ ಆಗೈತೆ ನೋಡಿ. ಮನೆ ಎಲ್ಲರೂ ಇಷ್ಟಪಡ್ತಿರ್ತೀವಿ, ಅದಕ್ಕೆ ಮನೆ ತೋರಿಸ್ಕೋತ ವಿಡಿಯೋ ಮಾಡಿದೆ. ಏನಾದರೂ ನಿಮಗೆ ಬೋರಿಂಗ್ ಅನಿಸಿದ್ರೆ ಸಾರಿ. ಬೋರ್ ಅನ್ನಿಸ್ತು ಹೆಂಗೆ ಅನ್ನಿಸ್ತು ನೋಡಿ ಸ್ನೇಹಿತರೆ. ಟೈಮ್ ಬಂದು 8 ಗಂಟೆ ಹಾಕಿ ಬಂದೈತಿ. ಇವಾಗ 7:51 ಆಗೈತಿ. ಬರೀ ಹೊರಗೆ ಆಡೀನಿ. ಉಣ್ಣಂಗೆ ಯಾಕೆ ಕಾಯ್ಕೊಡ್ರಿ ನೋಡಿ. ಮನೆ ತುಂಬ ಇವತ್ತು ಕಸ ಹುಡುಗಿಲ್ಲ. ಹಂಗೆ ಒಂದು ಕಸ ಗುಡ್ಸೀನಿ ಸ್ನೇಹಿತರೆ. ಹಂಗೆ ಒಂದು ಹುಡುಗಿನಿ ಯಾಕೋ ಇಲ್ಲೊಬ್ರಿಗೆ ಪಾಪ ಒಂದು ಸಾಲಿ ಅಂಗಿ ಕಟ್ ಮಾಡೀನಿ ರೀ. ಮ್ಯಾಗಿಂದ ಜಂಪರ್ನ ಕಟ್ ಮಾಡಿಲ್ಲ. ಹಾಂ ಬರ್ರಿ ಓದ್ಕೊತ ಬರ್ರಿ. ಈಗ ನೋಡಿ ಎಷ್ಟು ಮನೆ ತುಂಬ ಹರಿಯಾಕ್ಯಾಡ್ರಿ. ಮನೆ ಯಾವ ಥರ ಆಗೈತೆ ನೋಡಿರಿ. ಈಗ ರೊಟ್ಟಿ ಏನು ಅಡುಗೆ ಮಾಡ್ಬೇಕು ರೀ. ದೇವ್ರ ಮುಂದೆ ದೀಪ ಹಚ್ಬೇಕಂದ್ರೆ ದೇವ್ರ ಮುಂದೆ ದೀಪನೂ ಹಚ್ಚಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಇಲ್ಲೊಬ್ಬರು ತೀರ್ಕೊಂಡಾರ.
ಪಾಪ ನೋಡಿ ಸಣ್ಣ ಇನ್ನು ಸಣ್ಣ ಅಂದ್ರೆ ಆದ್ರೆ ಇದ್ದು ಬಿಡ್ರಿ ಅಷ್ಟೊಂದು 50-60 ಇದ್ದಿರಬೇಕು. ಊರ್ಲ್ ಹಾಕ್ಕೊಂಡು ತೀರ್ಕೊಂಡ್ರು. ಊರ್ಲ್ ಹಾಕ್ಕೊಂಡು ಎಣ್ಣೆ ಕುಡಿದು ಹೆಚ್ಚಾಗೈತೆ ನೋಡಿ. ಆಕ್ಸಿಡೆಂಟ್ ಆಗೋದು ಸಾವು ಬಂದು ಯಾರು ಸಾಯಲಾಗ್ಯಾರ. ಇಂಥವು ದುರ್ಮರಣ ಆಗ್ಯಾರ ಸಾಯ್ತಾರ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ದುರ್ಮರಣ ಆಗಿದ್ರೆ ಒಂಥರ ಇದು. ಇವೆಲ್ಲ ಎತ್ತಿಡ್ತೀನಿ ಸ್ನೇಹಿತರೆ. ಎತ್ತಿಟ್ಟು ಒಂದು ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ. ಇಲ್ಲೇ ನಮ್ಮ ಮನೆ ಮಗ್ಲ ಒಂದು 2 ಮನೆ ದಟನ ಐತ್ರಿ ಅವ್ರ ಮನೆ. ಅದು ಈ ಕೇಸ್ ಆಗ್ಯಾದ ಸ್ನೇಹಿತರೆ. ಗೋರ್ಮೆಂಟ್ ದವಾಖಾನಿಗೆ ಹೋದಾರ ಅಣ್ಣ. ಇವತ್ತೇ ಮಣ್ಣು ಆಗಲ್ಲ, ನಾಳೆ ಮಣ್ಣು ಆಗುತ್ತೆ. ಅದೊಂದು ಬೇಜಾರಾಗೈತಿ. ಇನ್ನು ಏನು ಕೇಳ್ತೀವ ಓದಕ್ಕೆ ಬರೀದು ಮಾಡು. ಅದನ್ನೇನು ಕೇಳ್ತಿ ಗೊತ್ತಿಲ್ಲ ನಿನಗೆ? ಹಾಂ ಬೇಕಾ? ಎಲ್ಲಿತ್ತದು? ಬೆಕ್ಕ ಅಂತಾರ. ನಮಗೆ ಬೆಕ್ಕ ಕುಡಿಯಾಕಂದ್ರೆ ಅಂಜಿಗೆ ಬರ್ಸ್ ಸ್ನೇಹಿತರೆ. ಅವಾಗ ಬೆಕ್ಕ ತರಕತ್ತ ನೋಡಿ ಶ್ರಾವಣಕುಮಾರ. ಏನು ಶ್ರಾವಣ? ಬೆಕ್ಕ ಕೊತ್ತಂಬರಿ ನೋಡಿ. ಏನಲ್ಲ ಅದು? ಯಾರು ಚಿನ್ಯ ಗೊತ್ತದು. ಬ್ಯಾಡ ಬಲ್ಲ ಹೋಲ್ ಬಾ. ಇದೆಲ್ಲ ಕ್ಲೀನ್ ಮಾಡ್ತೀನಿ ರೀ. ಒಂದಿಷ್ಟು ಟಾಪ್ ಇಡಕ್ಕೆ ಬೈದು ಅವರ್ ಇಡಲಿ ಸ್ನೇಹಿತರೆ. ಏನು ಮಾಡಿ ನೋಡಿ ಇವತ್ತು ನಾನು ಅದು ಸುದ್ದಿಯಾಗ ನಾ ಹಂಗೆ ಹೋದೆ. ಇವು 3 ಟಾಪ್ ಹಿಡಿಯೋದವು. ಟಾಪ್ ಹಿಡಿಯೋಕೆ ಕೊಟ್ಟೋಗ್ಯಾರ ಇವು 3. ಅಷ್ಟು ಎತ್ತಿಟ್ಟು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಏನವ ಎಲ್ಲ ಬುಕ್ಕ ತೆಗೆದ್ಯಾ? ಆಕಿನ ಬುಕ್ಕ ಹಾಕಿ ಎತ್ತಿಟ್ಲು ಸ್ನೇಹಿತರೆ. ಉಸು ಮತ್ತೊಂದು ಬಟ್ಟೆ ಗಿರಕ್ಕೆ ಬಂದರು. ಒಂದು ಅಂಗಿ ಹೋದ್ರು. ಯಾಕಂದ್ರೆ ಇವಾಗ ಆಲೆಪೀರನ್ನ ಇದು ಐತಲ್ಲ ಸ್ನೇಹಿತರೆ. ಆಲೆಪೀರಂದು ಏನಾಯ್ತಲ್ಲ ಆಲೆಪೀರಂದು ಜಾತ್ರೆ ಐತಲ್ಲ ಸ್ನೇಹಿತರೆ. ಹಿಂಗಾಗಿ ಪಕೀರ್ ಆಗ್ತಾರಲ್ಲ. ನಮ್ಮ ಮನೆಗೊಳಗೆ ಪಕೀರ್ ಆಗಲ್ಲ. ಪಕೀರ್ ಆಗೋರ್ಗೆ ಒಯ್ದಾರ ನೋಡಿ. ಪಕೀರ್ ಆದವ್ರು ಪಕೀರ್ ಆತಾರೆ. ದೇವ್ರ ಪಕೀರ್ ಆತಾರ. ಅವ್ರು ಹಂಗೆ ಹೋದ್ರು ಸ್ನೇಹಿತರೆ. ನೋಡಿ 8 ಗಂಟೆ ಆಯ್ತು ಟೈಮ್. ಉಪ್ಪಿಟ್ಟನ್ನು ಮಾಡಿದೆ. ಶ್ರಾವಣ ಊಟ ಮಾಡಾಕತ್ತಾನ. ಏನು ನಿಮ್ಮ ಜಗಳ? ಒಂದು ಕಡೆ ಊಟ ಮಾಡ ಶ್ರಾವಣ. ಎಷ್ಟು ಕಾರ್ತಿಯಪ್ಪ. ಅವ್ರ ದಡ ಜಜ್ಜಿ ರೊಟ್ಟಿ ಮಾಡಲ ಅಂತ ತೊಗೊಂಬಂದೆ. ಏನು ಶ್ರಾವಣ ನೀನು ದಗದ ಶಾವ್ ಮಾಡೋದಕ್ಕೆ ನೀ ಮಾಡೋಕೆ ಅಕ್ಕಿ ಏನಂತಾಡ್ರಿ. ಒಳಗೆ ಕುಂತ್ಕೊಂಡು ನೋಡಿ ಅಡಿದಾರ ನೋಡಿ. ಇವತ್ತು ಬರೀ ಏನು ಟೀಚಿಂಗ್ ಮಾಡೋದಾಗಿಲ್ಲ. ಮಸ್ತಾಗಿ ಉಪ್ಪಿಟ್ಟು ರೆಡಿ ಆಗೈತೆ. ರೌದು ಉಪ್ಪಿಟ್ಟು ರೊಟ್ಟಿ ಅಂತ ನೋಡಿ ಸ್ನೇಹಿತರೆ. ಕೊತ್ತಂಬರಿ ರೊಟ್ಟಿ ತಳಗೆ ಉಪ್ಪಿನ ಡಬ್ಬಿ ತಳಗಿಟ್ಟು ಉಪ್ಪಿನ ಡಬ್ಬಿ ತಳಗಿರು ಬನ್ನಿ ಸ್ನೇಹಿತರೆ. ಅವ್ರಿಗೆ ಊಟ ಮಾಡಿಸಿ ಮತ್ತೆ ಸಿಗ್ತೀನಿ ನಿಮ್ಗೆ. ಊಟನೂ ಆಯಿತು. ಬಿಸಿ ಉಪ್ಪಿಟ್ಟು ಉಂಡಿವಿ. ಊಟ ಉಂಡು ಕೇರಿ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಎಲ್ಲ ಕದ ಹಾಕ್ಕೊಂಬಂದ. ಶ್ರಾವಣಿ ಕೂಡ ಕದ ಹಾಕ್ಕೊಂಬಂದು ಮಲ್ಕೋತೀನಿ ಅಂತೇಳಿ ನಿಂತಾಡ್ರಿ. ಅದು ಏನೋ ಹಂಗೆ ಸ್ವಲ್ಪ ಏನೋ ಪಿನ್ ಸರ್ಫ್ ಜಿಪ್ ಬರುತ್ತಂತ. ಯಾಕೆ ಕರೆದ್ರಲ್ಲ ಕಂತರೂ ಕೇಳಾಗ್ಯಾಡ್ರಿ. ಜೀವ ಸಮಾಧಾನ ಆಗವಲ್ಲಕ್ಕಿಗೆ ಅದು ನೋಡ್ಕೋತಾರೆ ಅಂತಾಡ್ರಿ. ಈ ಮಕ್ಕಳು ಸಲ ಸಾಕು ಅನ್ನಂಗೆ ಮಾಡ್ತಾರೆ ಮಕ್ಕಳು. ಒಮ್ಮೆ ಏನಾದರೂ ಖುಷಿ ಬಂತಂದ್ರೆ ಬೇಕು ಅನ್ನಂಗೆ ಮಾಡ್ತಾವೆ. ಏನಾದರೂ ಉಜ್ಜುವ ತಿನ್ನಕತ್ತೋ ಸಾಕು ಅನ್ನಂಗೆ ಮಾಡ್ತಾವೆ. ಹಾಗೆ ಅಲ್ರಿ ಮಕ್ಳು ಅಂದ್ರೆ ಅದೇ ಥರ ಬೇಕಂತ ಇರಬೇಕು, ಸಾಕು ಇರಬೇಕು. ಹಂಗಂದ್ರೆ ಅವ್ಕೆ ಮಕ್ಳು ಅಂತಾರೆ. ಈ ನಮ್ಮ ಮಕ್ಳು ಅಂದ್ರೆ ಅಂತಾರೇನೋ ಅನ್ನಲ್ಲ ಸ್ನೇಹಿತರೆ. ಸಾಕು ಅನ್ನಂಗೆ ಇರಬೇಕು, ಬೇಕು ಅನ್ನಂಗೆ. ಮಕ್ಕಳು ಆ ಥರ ಖುಷಿ ಅಲ್ಲ. ಬೇಕು ಸಾಕು ನೋಡಿ ಶ್ರಾವಣ ಬೇಕು ಸಾಕು ಅಂತ. ಶ್ರಾವಣ ಹಾಗೆ ಮಾಡ್ತಾನೆ ಸ್ನೇಹಿತರೆ. ಇದು ಅಡುಗೆ ಮನೆಯೂ ಕದ ಹಾಕೈತೆ ಸ್ನೇಹಿತರೆ. ಇವತ್ತು ಪಕ್ಕೀರಾಗೋರಿಗೆ ಒಂದಿಷ್ಟು ಅಲ್ಮೌಂಟು ಬಟ್ಟೆಗಳು 1-2 ಅಂಗಿ ಹೋದನ. ಒಂದು 6 ಪತ್ಲ ಇಷ್ಟು ವ್ಯಾಪಾರ ಆಗೈತೆ ನೋಡಿ. ವ್ಯಾಪಾರ ಫುಲ್ ಡೌನ್ ಆಗಿತ್ತು ಏನೋ. ಅದು ಉದ್ರಿ ನೋಡಿ ಸ್ನೇಹಿತರೆ. ಒಂದು ಅಂಗಿದು ಅಮೌಂಟ್ ಕೊಟ್ಟಾರ, ಒಂದು ಅಂಗಿದು ಅಮೌಂಟ್ ಕೊಟ್ಟಿಲ್ಲ. ಸೀರೆದು 1500 ರೂಪಾಯಿ. 6 ಸೀರೆ 1500 ರೂಪಾಯಿ ಆಯ್ತು ರೀ. ಅದ್ರಾಗ 200 ರೂಪಾಯಿ ಕೊಟ್ರೆ ಇನ್ನು 1300 ರೂಪಾಯಿ ಉದ್ರಿಂದ್ರಿ ಸರ್. ಈ ಉದ್ರಿ ಭಾಳ ಅದು ಸ್ನೇಹಿತರೆ. ಯಾಕಂದ್ರೆ ನಮ್ಮ ನಂಬಿಕೆ ರೀ. ಕೊಡ್ತಾಳ ಅಂತ ಬರ್ತಾಳೆ ಸ್ನೇಹಿತರೆ. ಕೊಡ್ಲಿಕ್ಕಂದ್ರೆ ಒಂಥರ ಇದು ಆಗುತ್ತೆ ನೋಡಿ. ನಮ್ಗೆ ಮೊದಲ ಬಟ್ಟೆ ಗಿರಾಕಿ ಮೇನ್ ಇರ್ತಾವೆ. ಕೊಡೋರಿಗೆ ಮಾತ್ರ ಕೊಟ್ಟು ಬಿಡೋಕ್ರಿ. ಕೊಳ್ಳೋರ್ಗಿದ್ರೆ ಒಂದು ಸ್ವಲ್ಪ ಎಳ್ಸೋರ್ಗಿದ್ರೆ ಕೊಡಬಾರ್ದು. ಎಲ್ಲರೂ ಕೊಡ್ತಾರೆ. ಯಾರೂ ಮುನಿಸಲ್ಲ. ಉದ್ರಿ ಏನೋ ಬಟ್ಟೆ ಉದ್ರಿ ಮುನಿಸಲ್ಲ. ಅದರ ಕೊಡುತ್ತಾನೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮ್ಗೆ. ನಮ್ಮ ಮತ್ತು ಮನ್ಯಾಗ ಆ ಕಡೆ ದುಡಿಯೋರು ಪಡೋರು ಇದ್ರೆ ಆ ಕೆರೆ ಅಂತಾಗ ಕೆರೆ ಬಾಯಿ ಅಂತಾಗ ಕೆರೆ ಅಂತ ಬಾಯಿ ಹಾಕೋರಿದ್ರೆ ಹೆಂಗೆ ನಡೀತದೆ ಸ್ನೇಹಿತರೆ. ನಮಗೆ ಎಲ್ಲನೂ ಇದ್ರ ಮ್ಯಾಗ ಒಳಸಾಡ್ಬೇಕಲ್ಲ. ಟೀಚಿಂಗ್ ಬಂತು ಬಂತು. ಇವತ್ತು ಸ್ವಲ್ಪ ಫುಲ್ ನೆಗಡಿ ಅಂತಾರೆ. ಫುಲ್ ನೆಗಡಿ ರೀ. ನೆಗಡಿ ಅನ್ನೋಕ್ಕೇನು ಫುಲ್ ನೆಗಡಿ. ಇವತ್ತು ಹಿಂಗಾಗಿ ಟೀಚಿಂಗ್ ಮಾಡಿಲ್ಲ. ನೆಗಡ್ರಿ ತೆಲ್ಲವು ಫುಲ್ ಹತ್ತಾರೆ. ಬಸ್ ಸ್ನೇಹಿತರೆ ಫುಲ್ ಶೀತ. 3-4 ಸಲ ಶೀನ್ ಬಂದೋದ್ರೆ ಕಮ್ಮಿ ಆಗಲ್ಲ. ಶ್ರಾವಣ ನೋಡಿ ಅದ್ರ ಹಾಕಿದ್ದ ಮತ್ತೆ
ಯಪ್ಪ ನೆಗಡೆ ಬಂದಕ್ಕೆ ಹಿಂಗಾಗಿ ಟೀಚಿಂಗೇ ಮಾಡಲ್ಲ. ಒತ್ತೊಂಡ್ರೆ ನೆಗಡಿ ಕಮ್ಮಿ ಆದ್ರೆ ಬೇಸ್ ಐತೆ ಸ್ನೇಹಿತರೆ. ಏನು ಮಾಡ್ತಾ ಗೊತ್ತಿಲ್ಲ. 9:30 10 ಗಂಟೆ ಆಗ್ತದೆ ಟೈಮು. ಶ್ರಾವಣಿ ಕೂಡ ಏನೋ ಇದ್ದಿದ್ದು. ಶ್ರಾವಣು ಎದ್ದಾನ್ರಿ ಯಾಕೋ ಇವತ್ತು ಮುಕ್ಕೋ ನೋಡ್ರಿ ಹಾಸಿಗೆ ಹಾಸ್ಕೊಡ್ತೀನಿ. ಒಳ್ಳೆ ಮಮ್ಮಿ ಮುಕ್ಕೋತೀವಿ ಲೇಟಾಗಿ ಮುಕ್ಕೋತೀವಿ ಅಂತಂದರು. ಅವ್ರು ಮುಕ್ಕೋತೀನಿ ಅಂದ್ರೆ ಹಾಸಿಗೆ ಹಾಸ್ಕೊಡ್ತೀನಿ ರೀ. ಇರ್ಲಿಕ್ಕಂದ್ರೆ ನಾನು ಅವ್ರು ಮುಕ್ಕೋನಾರ ನಿಂದಿರ್ತೀನಿ. ಮಮ್ಮಿ ನೀನು ಕೂಡ ಮುಕ್ಕೋತೀನಿ ಅಂದ್ರೆ ವಿಡಿಯೋ ಕಂಟಿನ್ಯೂ ಮಾಡಿ ವಿಡಿಯೋ ಎಂಡ್ ಮಾಡಿ ಕೇರಿ ಅವ್ರನ್ನ ಕರ್ಕೊಂಡು ಮಲ್ಕೋತೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.